ಕರ್ನಾಟಕದಲ್ಲಿ ನಾಗಮಂಗಲ ತಾಲೂಕು ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲೂ ಸಹಿತ ಈ ರೀತಿ ದೌರ್ಜನ್ಯ ಮತ್ತು ಈ ರೀತಿ ಅನಾಹುತಗಳು ನಡೀತಲೇ ಇದೆ. ನಾವು ಇದನ್ನು ಈಗಾಗಲೇ ಈ ವಲಯದ IG ಅವರು ಬಂದಿದ್ದರು ಮತ್ತು SP ಅವರಿದ್ದರು ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ನಾವು ಒಂದು ಒಂದು ರಿಕ್ವೆಸ್ಟ್ ಮಾಡಿದ್ದೀವಿ. ಏನು ಇವಾಗ ಈ ಕಾರಣ ಆಗಿದ್ದಾರೆ, ಇವತ್ತು ನಾವು ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರೆಲ್ಲರೂ ಸಹಿತ ಕೂಡಲೇ ಬಂಧಿಸಬೇಕು ಮತ್ತು ಅವರೆಲ್ಲರ ಮೇಲೆ ಸಹಿತ ಕಠಿಣವಾದ ಒಂದು ಕ್ರಮ ಕೈಗೊಂಡು ಈ ಮುಂದಕ್ಕೆ ಈ ಭಯದ ವಾತಾವರಣ ನಾಗಮಂಗಲ ತಾಲೂಕಿಂದ ಬೆಳ್ಳೂರಿಂದ ಆಚೆಗೆ ತೆಗಿಬೇಕು. ಸರಿಗೆ ಸುಮಾರು ಒಂದು 50 ಜನದ ಗುಂಪಿನಲ್ಲಿ ಬಂದವ್ರು ಗಲಾಟೆ ಮಾಡೋದು. ಹಾಗಾಗಿ ಹೆಸರುಗಳು ಯಾವುದು ಗೊತ್ತಿಲ್ಲ, ಬರ್ದೇವಿ ಮಿಕ್ಕಿದ್ದವರು ಎಲ್ಲರೂ ಸೇರಿಸಿ ಮಾಡಿದ್ರು. ಅವ್ರು ವಿಡಿಯೋ ಕ್ಲಿಪ್ಸು ಮತ್ತು ಎಲ್ಲ ಫೋಟೋಗಳನ್ನ ಕೊಟ್ಟಿದ್ರು. ಅವರು ಒಂದು ಆಶ್ವಾಸನೆ ನೀಡಿದ್ದಾರೆ. ಕ್ರಮ ತಗೊಳ್ಳದೇ ಇದ್ರೆ ಮುಂದಿನ ನಿರ್ಧಾರ ಏನು ಅಂತ ನಾವೆಲ್ಲ ಕಾರ್ಯಕರ್ತರು ಕೂತ್ಕೊಂಡು ಮಾತನಾಡಿ ತೀರ್ಮಾನ ತಗೊಂಡು ಆ ದೂರು ಆಧಾರಿತವಾಗಿ ಪೊಲೀಸ್ನವರು ಸಂಜೆ ಒಳಗೆ ಏನು ಆರೋಪಿಗಳು ಇದ್ದಾರೆ ಅವ್ರನ್ನ ಸೂಕ್ತವಾಗಿ ಬಂಧಿಸಿ ಪೋಕ್ಸೋ ಆ್ಯಕ್ಟ್ನಲ್ಲಿ ಬಂಧಿಸಬೇಕು ಅಂತೇಳಿ ಹಿಂದೂ ಸಂಘಟನೆ ಆಗ್ರಹ ಇದೆ. ಅವ್ರನ್ನ ಆ್ಯಕ್ಟ್ ಬಂಧಿಸಿ ಗಡೀಪಾರು ಮಾಡಬೇಕು ಅಂತ. ಯಾಕೆಂದರೆ ಪ್ರತಿ ವರ್ಷ ಪ್ರತಿಯೊಂದು ದಿನನೂ ಕೂಡ ಅವರು ಹಿಂದೂಗಳ ಒಕ್ಕಲಿಸಬೇಕು ಉದ್ದೇಶದಿಂದ ಆ ಏರಿಯಾಗಳಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ ಅಂತ. ಯಾಕೆಂದರೆ ಅವ್ರಿಗೆ ಏನು ಈ ದೂರುದಾರಿದ್ದಾರೆ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ನಮ್ಮ ಮೇಲೆ ಮನೆ ಮಾಡಿದ್ದೀರಿ, ಖಾಲಿ ಮಾಡಿ ಅಂತೇಳಿ ಬೆದರಿಕೆ ಅಂತ ನಿರಂತರವಾಗಿ ಏನು ಜಾಗ ಖಾಲಿ ಮಾಡಿಸೋ ಉದ್ದೇಶದಿಂದ ಅವರು ಲಾಂಚ್ ಜಿಹಾದ್ ಹೆಸರಿಸಿಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಹಿಂದೂ ಸಂಘಟನೆ ಏನು ಹೇಳ್ತಾ ಇದೆ, ಏನು ಅಲ್ಲೇ ಒಳಗಾಗಿದ್ದಾರೆ ಮತ್ತು ಹಿಂದೂ ಸಮಾಜಕ್ಕೆ ಹಿಂದೂ ಸಂಘಟನೆ ಧೈರ್ಯ ತುಂಬುವ ಉದ್ದೇಶದಿಂದ ನಾವು ನಿಮ್ಮ ಜೊತೆ ಇದ್ದೀವಿ, ಯಾವುದೇ ರೀತಿಯ ಹೋರಾಟಕ್ಕೆ ರೆಡಿ ಇದ್ದೀವಿ ಅಂತೇಳಿ ಹೇಳಿದ್ದೀವಿ. ಮತ್ತೆ ಏನು ಇಲ್ಲಿನ ಸಮಾಜ ಹಿಂದೂ ಸಮಾಜ ನಿರ್ಣಯಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಹೇಳಿದ್ದೀವಿ. ಅವರು ಈ ಸಂಜೆ ಒಳಗೆ ಏನು ಬಂಧನ ಮಾಡಿ ಏನು ಗಡೀಪಾರು ಮಾಡೋದಲ್ಲಿ ಗೂಂಡಾಟ ಹಾಕೋದಲ್ಲಿ ಏನು ಮಾಡಲಿಲ್ಲ ಅನ್ನೋದಾದರೆ ಈ ಸಂಜೆ 7 ಗಂಟೆಯಷ್ಟು ನಿರ್ಣಯ ಮಾಡಿ ಮುಂದಿನ ವಿಚಾರವನ್ನು ಈ ಇಲಾಖೆಗೆ ತಿಳಿಸ್ತೀವಿ. ಸರ್ಕಾರಕ್ಕೆ ಆಗ್ರಹಪಡಿಸೋದೇನೋ ಪ್ರತಿ ಹಿಂದೂ ಸಮಾಜ ಮೇಲೆ ದಾಳಿ ಆಯ್ತಾ ಇದೆ ಬೆಳ್ಳೂರಿನಲ್ಲಿ ತಡೆಗಟ್ಟಬೇಕು ಅನ್ನೋದಾದ್ರೆ ಪೋಕ್ಸೋ ಆ್ಯಕ್ಟ್ ಜಾರಿ ಮಾಡಲೇಬೇಕು ಅನ್ನೋದು ಒಂದು ಆಗ್ರಹ. ಯೋಗ 3 ಕಂಪ್ಲೇಂಟ್ ಆಗಿದೆ, ಒಟ್ಟು 3 ಕಂಪ್ಲೇಂಟ್ FIR ಮಾಡ್ತಾರೆ. ಅಂದ್ರೆ ಶುಕ್ರವಾರವನ್ನೇ ಕಂಪ್ಲೇಂಟ್ ಏನಾದರೂ ತಗೊಂಡಿದ್ರೆ ಹೌದು, ಖಂಡಿತ ಅದನ್ನು ಅವರು ಪೂರ್ವ ನಿಯೋಜಿತ ಆಗ್ತಾ ಇರಲಿಲ್ಲ ಸರ್. ಏನಂದರೆ ಅವ್ರಿಗೆ ಅಯ್ಯೋ ಮೊನ್ನೆ ಬಂದು ಗಲಾಟೆ ಮಾಡಿದ್ದೀವಿ, ಇವತ್ತೇನು ನಮ್ಗೆ ಏನೂ ಮಾಡಲಿಲ್ಲ ಅಂತ ಅಂದ್ಬಿಟ್ಟಿದ್ದೇನೆ. ಅದಕ್ಕೆ ಕೌನ್ಸಿಲ್ ಕೊಟ್ಟಿದ್ದಾರೆ ಇದನ್ನು. ಈಗ 3 ಕಂಪ್ಲೇಂಟ್ ಅಂದ್ರೆ ಸರ್ ಯಾರ ಮೇಲೆ, ಜೊತೆಗೆ ಯಾವ್ಯಾವ ಕಂಪ್ಲೇಂಟ್ ಆಗಿದೆ? ಅಲ್ಲ 3 ಕಂಪ್ಲೇಂಟ್ ಅಲ್ಲ, ಯಾರ ಮೇಲೆ ಆಗಿದೆ? ಯಾರು ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್. ಮಗು ಒಬ್ಬಂಗಲ್ಲ, ದಿನನಿತ್ಯ ನಡೀತಾನೆ ಇದೆ. ಪ್ರತಿ ಸೋಮವಾರ ಒಬ್ಬನೇ ಮುಸಲ್ಮಾನ ಆಟೋ ನಿಲ್ಲಿಸಿ 100 ಜನಕ್ಕೆ ಎದುರಿಸಿದ್ದೇನೆ. ಮೊನ್ನೆ ಬರೀ ನಮಾಜ್ ಮುಗಿಸ್ಕೊಂಡು ಆ ರೋಡಲ್ಲಿ ಬರ್ತಾ ಇದ್ದಾರೆ. ನಮಾಜ್ ಮುಗಿಸ್ಕೊಂಡು ರೋಡಲ್ಲಿ ಬರ್ತಾರೆ, ಕಾರ್ನವರು ಬಂದು ಯಾರೋ ನೋಡಿದವರು ಅಷ್ಟೇ. ಯಾಕೋ ಯಾರೋ ನೋಡಿತಾ ಇದೆಯಾ, ಜಾಗ ಬಿಡ್ರಪ್ಪ ಸೈಡ್ಗೆ ಹೋಗಿ ಅಂದಿಕ್ಕೆ ಅವ್ನಿಗೆ ಬಟ್ಟೆ ಬಿಚ್ಚಿ ಗ್ಲಾಸ್ ಹೊಡೆದ. ಕೇವಲ ನನ್ನ ಮಗನಿಗೆ ಇವತ್ತಾಗಿದೆ, ನಾಳೆ ಎಲ್ಲರಿಗೂ ಆಗುತ್ತೆ. ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತರ ಮೇಲೆ ಅವ್ರ ಗುರಿ. ನನ್ನ ಮಗ ಒಬ್ಬ RSS ಕಾರ್ಯಕರ್ತ, ನನ್ನ ಬಾಮೈದ ಗೋಹತ್ಯೆ ಇದ್ರ ಬಗ್ಗೆ ಹೋರಾಟ ಮಾಡ್ತಾನೆ, ಅವನು ಕಾರ್ಯಕರ್ತ. ಇವ್ರನ್ನ ಗುರಿ ಮಡಿಕೊಂಡು ಹುಡುಕಿ ಹೊಡಿತಾರೆ. ಎಲ್ಲರೂ ಹಿಂದೂ ಕಾರ್ಯಕರ್ತರು ಸಂಘಟನೆಗಳಿರಬೇಕು, ಶಕ್ತಿ ತೋರಿಸ್ಬೇಕು. ಈಗ ಯಾವಾಗ ಈ ಕಾಂಗ್ರೆಸ್ ಅನ್ನೋ ಪದ ಬಂತು, ಈ ಪೊಲೀಸ್ ಸ್ಟೇಷನ್ಗೆ 200 ಜನ ನುಗ್ಗಿದ್ದಾರೆ ಸರ್. ಹೇಳಿ, ಪೊಲೀಸ್ ಸ್ಟೇಷನ್ಗೆ 200 ಜನ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಈಗ ಕಳೆದ ಅವ್ರೆ ಮುಸಲ್ಮಾನ ಒಂದು 4 ತಿಂಗಳಲ್ಲಿ ಯಾವ ವಿಚಾರನೂ ಗೊತ್ತಿಲ್ಲ ಸರ್. ನಾನು ನುಗ್ಗಿ ಪೊಲೀಸ್ ಸ್ಟೇಷನ್ಗೆ ಮುತ್ತಿ ಹಾಕಿದ್ದಾರೆ. ಖಂಡಿತವಾಗ್ಲೂ ಈ ಸರ್ಕಾರ ಇರೋ ತನಕ ಹಿಂದೂಗಳು ಬದುಕಕ್ಕಾಗೋದಿಲ್ಲ. ಅವ್ರ ಸಪೋರ್ಟ್ ಅವ್ರು ಇರೋದೇ ಅದ್ರ ರೀತಿ. ನಮ್ಗೇನಿದ್ರು ಸರ್ಕಾರ ನಮ್ಗೆ ಬೆಂಬಲ ಇದೆ. ಇರ್ಬೋದು ಸರ್. ಸಚಿವ ನಾವು ಕಾಂಗ್ರೆಸ್ ಅಲ್ವಾ ಸರ್? ಸಚಿವ ಅವರು ಇದ್ರು ಕಾಂಗ್ರೆಸ್ ಅವ್ರ ತಾಯಿ ಅಲ್ವಾ ಸರ್? ಅದು ಈಗ ಏನ್ ಹೇಳ್ತೀರಾ ಸರ್ ಸಚಿವರಿಗೆ ಅವ್ರ ಕ್ಷೇತ್ರ? ಸರ್ ಅವ್ರ ಸಚಿವ್ರಿಗೆ ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ಇರೋರ್ಗೆ ಯಾರಿಗೂ ಏನ್ ಹೇಳಕ್ಕಾಗಲ್ಲ ಸರ್. ಕಾಂಗ್ರೆಸ್ ಬಂದಿರೋದಕ್ಕೆ, ಅದು ಸಿದ್ದರಾಮಯ್ಯ ಅಂತ ರಾಜಕಾರಣಿ ಆಗ್ಬಿಟ್ರೆ ಹಿಂದೂಗಳು ಬದುಕಂಗೆ ಇಲ್ಲ. ಇಲ್ಲ ನಾವೇ ಎದ್ರಕೊಂಡು ಟೋಪಿ ಹಾಕಂತ ತಿರ್ಬೇಕಾಗುತ್ತೆ. ಆ ಲೆಕ್ಕಾಚಾರ. ನಿಮ್ಮ ಮಗನ ಆರೋಗ್ಯ ತುಂಬ ಇದು ಕಬ್ಬಣ ಚೇರು ಸರ್ ಹೊಡೆದಿದ್ದು. ಇಲ್ಲಿ ಕುತ್ತಿಗೆ ಇದಾಗಿದೆ, ಬೆಲ್ಟಾಗಿದೆ. ಇನ್ನೂ ಸ್ವಲ್ಪ ಇದರಲ್ಲಿ ಅಬ್ಸರ್ವೇಷನ್ ಖಂಡಿತವಾಗ್ಲೂ ಇದೆ ಸರ್. ಖಂಡಿತವಾಗ್ಲೂ ಏನಾಗಬೇಕು ಅಂದರೆ ಸರ್ಕಾರ, ನಮ್ಮ ಪೊಲೀಸ್ನವರು ತುಂಬ ಕ್ರಮ ಜರುಗಿಸ್ಬೇಕು. ಅವ್ರ ಮೇಲೆ ಬಂಧನ ಆಗಬೇಕು.
ಸೂಕ್ತ ಕ್ರಮ ಜರುಗಿಸಿದ್ರೆ ಅವ್ರಿಗೊಂದು ಭಯ ಇರುತ್ತೆ. ಇಲ್ಲ ಅಂದ್ರೆ ಇದೇನು ಲೆಕ್ಕ ಇಟ್ಟಿಲ್ಲ ರಾಮ್ ಅಂತ. ಮೊನ್ನೆ ಘಟನೆ ನಿರ್ಲಕ್ಷ್ಯ ಮಾಡಿದ್ಕೆ ಈ ಘಟನೆ ಆಗ್ತಿದೆ. ಖಂಡಿತ ಮೊನ್ನೆ ಕಂಪ್ಲೇಂಟ್ ಕೊಡೋಕೆ ಬಂದಾಗ ಬೆಳಗ್ಗೆ ಬನ್ನಿ, ಕೆಲವು ವಿದ್ಯಾವಂತರು ಇರ್ತಾರೆ, ಅವಿದ್ಯಾವಂತರು ಇರ್ತಾರೆ, ನಾವು ಬರೆಯಲ್ಲ ಕಂಪ್ಲೇಂಟ್ ನೆನ್ನೆ ಇವತ್ತು ತೊಗೊಂಡಿದ್ದಾರೆ ಪೊಲೀಸರು, ಮೊನ್ನೆ ತಗೊಂಡಿದ್ರೆ ಈ ಘಟನೆ ನಡೀತಾ ಇದ್ದಿಲ್ಲ ಸರ್. ಈಗ ವಿಶ್ವಾಸ ಇದೆ, ಅವ್ರು ಭರವಸೆ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟು ಹೋಗ್ತಾ ಇದ್ದೀವಿ. ಬಂದು ನಿಮ್ಮನ್ನು ನೋಡ್ಕೊತೀವಿ, ಹಬ್ಬ ಮಾಡ್ತಾರೆ, ಹಬ್ಬ ಮಾಡಿ ನೆಕ್ಸ್ಟ್ ಹಬ್ಬ ಮಾಡುತ್ತೆ ನಿಮ್ಗೆ ಹಬ್ಬ ಮಾಡ್ತೀವಿ ನಾವು ಅಂತಂದ್ರೆ ಬೆಳೆದಕ್ಕೆ ಹಾಕ್ಬಿಟ್ಟು ಹೋಗಿದ್ದು ಅದೊಂದು ಕಂಪ್ಲೇಂಟ್ ಆಗಿದೆ. ಹುಡುಗಿ ಮತ್ತು ನಾಗೇಶ್ ಅಂತ ಮನೆ ಮೇಲೆ ಕೂಡ ಹಲ್ಲೆ ನಡೆದಿದೆ. ಆ ಬಾಗಿಲು ತಟ್ಟಿ ಸುಮಾರು ಗಲಭೆ ಮಾಡಿದ್ದಾರೆ, ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಆಗಿದೆ. ಸರ್ ಒಂದು ಸೆಕೆಂಡ್ ಸರ್, ಒಂದು ಸೆಕೆಂಡ್. ಇಲ್ಲ ಕಂಪ್ಲೇಂಟ್